ಏನಾಗಿಷ್ಟೇ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನಾಗಿಷ್ಟೇ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನಾಗಿಷ್ಟೇ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನಾಗಿಷ್ಟೇ ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ
ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನಾಗಿದೆ, ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ ಏನಾಗಿದೆ, ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಸಿಎಂ ಮನೆಗೆ ಡಿಸಿಎಂ ಹೋಗಿದ್ರು. ಆಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನೀವು ಕರೆದ್ರಿ ಅಂತೇಳಿ ನಾವು ಬಂದ್ವಿ, ನಾವು ಕರೆದ್ರೆ ನೀವು ಬರಲ್ವಾ, ಬನ್ನಿ ನೀವು ಅಂತೇಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾಳೆ ಎರಡನೇ ಸುತ್ತಿನ ಮೀಟಿಂಗ್ ಆಗುತ್ತೆ. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಉಪಹಾರ ಪಾಲಿಟಿಕ್ಸ್. ಮೊನ್ನೆ ಸಿಎಂ ನಿವಾಸ, ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ ಎರಡನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಮೂಲಕ ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಸಿಎಂ ಮತ್ತು ಡಿಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಮೊನ್ನೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಲೋಕಲ್ ಬಾಡಿ ಎಲೆಕ್ಷನ್ ಇಬ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ, ಒಗ್ಗಟ್ಟಾಗಿ ಹೋಗ್ತೀವಿ ಅಂತವ ಉತ್ತರವನ್ನ ಕೂಡ ಕೊಟ್ಟಿದ್ರು. ಕೊನೆಯದಾಗಿ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ತೀರ್ಮಾನ. ಅವ್ರು ಏನೇ ತೀರ್ಮಾನವನ್ನ ತೆಗೆದುಕೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ತಮ್ಮ ಕ್ಯಾಂಪ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕಣ್ಣಿಗೂ ಕೂಡ ಇವರಿಬ್ರು ಚೆನ್ನಾಗಿದ್ದಾರೆ, ಏನು ಆಗಿಲ್ಲ, ಒಟ್ಟೊಟ್ಟಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಸಂದೇಶವನ್ನ ಕಳಿಸಿದ್ರು. ಹೈಕಮಾಂಡ್ ಅದೇ ರೀತಿಯಾಗಿ ಭಾವಿಸಿದ್ರು. ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಆಂತರಿಕವಾಗಿ